ಮತ್ತೊಮ್ಮೆ ಎನಿವಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಯಾವ ರೀತಿ ಚಿಕನ್ ಬಿರಿಯಾನಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾವಿಲ್ಲಿ ಫಸ್ಟು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪನ ಸೇರಿಸ್ಕೊಳ್ಬೇಕು. ನೋಡಿರಿ, ತುಪ್ಪ ಎಲ್ಲ ಸ್ವಲ್ಪ ಕರಗ್ತಾ ಇದೆ. ತುಪ್ಪ ಎಲ್ಲ ಕರಗಿದ ಮೇಲೆ ಒಂದು 6 ಟೇಬಲ್ ಸ್ಪೂನು ಇಲ್ಲ 7 ಟೇಬಲ್ ಸ್ಪೂನು ಎಣ್ಣೆನ ಸೇರಿಸ್ಕೋಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಹೋಲ್ ಗರಂ ಮಸಾಲಾನ ಸೇರಿಸ್ತಾ ಇದ್ದೀನಿ. ನೀವು ನೋಡ್ಬೋದು. ಅದನ್ನು ಕೂಡ 1-2 ಸೆಕೆಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಸೀದಿಸ್ಬೇಡ್ರಿ. ನೋಡಿರಿ, ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಅದು ಮಸಾಲೆ ಸ್ವಲ್ಪ ಸೀದ್ ಬಿಡ್ತೈತೆ ಅಂತೇಳಿ ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ನೋಡಿರಿ, ಅದು ಸ್ವಲ್ಪ ಸಣ್ಣಕ್ಕೆ ಬುಡ್ಡ ಬರ್ತಾಯಿದೆ. ನೋಡಿರಿ, ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಟೇಬಲ್ ಸ್ಪೂನ್ ಸೇರಿಸ್ತಾ ಇದ್ದೀನಿ. ಈಗ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು, 1-2 ಸೆಕೆಂಡು. ಗ್ಯಾಸು ಲೋ ಫ್ಲೇಮಲ್ಲೇ ಇಡ್ರಿ, ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೀದೋದ್ರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಈ ರೀತಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ 3 ದೊಡ್ಡ ಸೈಜ್ದು ಈರುಳ್ಳಿ ಉದ್ದುದಕ್ಕೆ ಕಟ್ ಮಾಡಿಕೊಂಡು ಸಣ್ಣಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಗ್ಯಾಸು ಹೈ ಫ್ಲೇಮಲ್ಲಿ ಇಟ್ಟು ಮತ್ತು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿರಿ, ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಂದು 5 ಟೊಮೊಟೊನ, ಸ್ವಲ್ಪ ಜಾಸ್ತಿ ಹಣ್ಣಾಗಿರೋ ಟೊಮೊಟೊನ ತೊಗೊಳ್ರಿ. 5 ಟೊಮೊಟೊ ದೊಡ್ಡದು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ನಾನು ಇಲ್ಲಿ ನಾಟಿ ಟೊಮೊಟೊ ಸೇರಿಸ್ತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ಕಡಿಮೆನೇ ಸೇರಿಸ್ತಾ ಇದ್ದೀನಿ. ನೀವು ಫಾರಮ್ ಸೇರಿಸೋದಾದರೆ ಸ್ವಲ್ಪ ಜಾಸ್ತಿ ಸೇರಿಸ್ಬೋದು. ನಾಟಿ ಸ್ವಲ್ಪ ಹುಳಿ ಇರ್ತೈತೆ, ಅದಕ್ಕೆ ಕಡಿಮೆ ಸೇರಿಸ್ತಾ ಇದ್ದೀನಿ. ಈಗ ಗ್ಯಾಸು ಹೈ ಫ್ಲೇಮಲ್ಲೇ ಇಟ್ಕೊಂಡು ಟೊಮೊಟೊನ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಟೊಮೊಟೊ ಸ್ವಲ್ಪ ಬೇಯಲಿ ಅಂತ ಹೇಳ್ಬಿಟ್ಟು ಬೇಗನೆ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಉಪ್ಪು ಸೇರಿಸ್ಕೊಂಡು ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿರಿ, ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಎಣ್ಣೆ ಬಿಟ್ಟಿದೆ. ಈ ಟೈಮಲ್ಲಿ ನಾನು 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ ಸೊಪ್ಪನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಸೇರಿಸ್ತಾ ಇದ್ದೀನಿ, ಇಲ್ಲಿ ತೊಳೆದುಬಿಟ್ಟು. ಈ ಟೈಮಲ್ಲೇ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನ ಹಾಕಬೇಕು, ಬಿರಿಯಾನಿಗೆ ಫ್ಲೇವರ್ ಚೆನ್ನಾಗಿ ಬರ್ತೈತೆ. ಈ ರೀತಿ ಎಲ್ಲ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಈಗ ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಸಾಲೆನ ಸೇರಿಸ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಗರಂ ಮಸಾಲ, 2 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ. ನೀವು ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೋಬೋದು. 3 ಟೇಬಲ್ ಸ್ಪೂನು ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ. ಚಿಕನ್ ಮಸಾಲ 1 ಟೇಬಲ್ ಸ್ಪೂನು ಸೇರಿಸ್ತಾ ಇದ್ದೀನಿ. ಈಗ ಮತ್ತು ಬಿರಿಯಾನಿ ಮಸಾಲೆ ಒಂದು ಪ್ಯಾಕ್ ಸೇರಿಸ್ತಾ ಇದ್ದೀನಿ. 10 ರೂಪಾಯಿ ಪ್ಯಾಕ್ ಬರುತ್ತಲ್ವ, ಅದು 1 ಪ್ಯಾಕೆಟ್ ಸೇರಿಸ್ತಾ ಇದ್ದೀನಿ. ಈಗ ಇದೆಲ್ಲ ಹಾಕಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಬೇಕು. ಗ್ಯಾಸು ಲೋ ಫ್ಲೇಮಲ್ಲೇ ಇರಲಿ, ಇಲ್ಲಾಂದರೆ ಮಸಾಲೆ ಎಲ್ಲ ತಳ ಹಿಡಿದ್ಬಿಡುತ್ತೆ. ಚೆನ್ನಾಗಿ ಎಲ್ಲ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು
ನೋಡಿ, ಈಗ ಚಿಕನ್ ಬಿರಿಯಾನಿ ಪೇಸ್ಟ್ ಅಂತ ಬರುತ್ತೆ, ಅದನ್ನು ಇಲ್ಲಿ 2 ಪ್ಯಾಕೆಟ್ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ. ಗ್ಯಾಸು ಲೋ ಫ್ಲೇಮಲ್ಲೇ ಇದೆ. ನೋಡಿರಿ, 2 ಪ್ಯಾಕೆಟ್ ಸೇರಿಸ್ತಾ ಇದ್ದೀನಿ. ಈಗ 2 ಪ್ಯಾಕೆಟ್ ಸೇರಿಸಿದ್ಮೇಲೆ ಚೆನ್ನಾಗಿ ಒಂದು ಸ್ಪೂನ್ ಎತ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಮಸಾಲೆಗೆ. ಈ ರೀತಿ ಎಲ್ಲ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಅದು ಪೇಸ್ಟ್ ಎಲ್ಲ ಅದರಲ್ಲಿ ಮಸಾಲೆಗೆಲ್ಲ ಚೆನ್ನಾಗಿ ಹಿಡಿಬೇಕು. ಆ ರೀತಿ ಚೆನ್ನಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿರಿ, ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಅದೆಲ್ಲ ಮಿಕ್ಸ್ ಆಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ. ಈಗ ಒಂದು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಎಲ್ಲ ಬಿಟ್ಟಿರೋದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ 1.5 kg ಆಗೋಷ್ಟು ದೊಡ್ಡ ಕೋಳಿ ಚಿಕನ್ನ ತೊಗೊಂಡಿದ್ದೀನಿ. ಅದನ್ನು ತೊಳೆದ್ಬಿಟ್ಟು ಸೇರಿಸ್ತಾ ಇದ್ದೀನಿ ಇಲ್ಲಿ. ನೀವು ಯಾವತ್ತೇ ಆಗಲಿ ಬಿರಿಯಾನಿ ಮಾಡಿದ್ರೆ ದೊಡ್ಡ ಕೋಳಿಯಲ್ಲೇ ಮಾಡಿರಿ, ತುಂಬಾ ಟೇಸ್ಟ್ ಬರ್ತೈತೆ. ಈ ರೀತಿ ಎಲ್ಲ ಚೆನ್ನಾಗಿ ಎಲ್ಲ ತೊಳೆದು ಹಾಕಿದ್ಮೇಲೆ 2 ಸಾರಿ ವಾಶ್ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ. ತೊಳೆದಾಕಿ ಎಲ್ಲ ಒಂದು ಸರಿ ಆ ಮಸಾಲೆಗೆಲ್ಲ ಚೆನ್ನಾಗಿ ಚಿಕನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹಿಡಿಬೇಕು ಚಿಕನ್ಗೆಲ್ಲ ಆ ಮಸಾಲೆ. ನೀವು ನೋಡ್ಬೋದು, ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪು ಸೇರಿಸಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಚಿಕನ್ ಬೇಯೋದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ. ನೀರು ಸೇರಿಸಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ನೀರು ಸ್ವಲ್ಪನೇ ಸೇರಿಸ್ರಿ. ಕುಕ್ಕರಲ್ಲಿ ಚಿಕನ್ನ ಬೇಯಿಸೋದ್ರಿಂದ ನೀರು ಸ್ವಲ್ಪ ಜಾಸ್ತಿ ಅದು ಬಿಡ್ತೈತೆ, ಅದಕ್ಕೆ ನೀರು ಸ್ವಲ್ಪನೇ ಸೇರಿಸ್ರಿ. ನೀವು ನೋಡ್ಬೋದು, ನಾನು ಸ್ವಲ್ಪನೇ ಸೇರಿಸಿದ್ದೀನಿ. ಅರ್ಧ ಗ್ಲಾಸ್ಗಿಂತ ಕಡಿಮೆನೇ ಸೇರಿಸ್ರಿ ನೀವು. ಈ ರೀತಿ ಎಲ್ಲ ಚೆನ್ನಾಗಿ ನೀರನ್ನೆಲ್ಲ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ 4 ವಿಷಿಲನ್ನ ಕೂಗಿಸ್ತಾ ಇದ್ದೀನಿ. ನೀವು ನೋಡ್ಬೋದು, 4 ವಿಷಿಲ್ ಆದಮೇಲೆ ತೋರಿಸ್ತಾ ಇದ್ದೀನಿ. ನೋಡಿರಿ, ನಾನು ಸೇರಿಸಿದ ಸ್ವಲ್ಪ ನೀರೇ ಎಷ್ಟು ನೀರು ಬಿಟ್ಟಿದೆ ನೀವೇ ನೋಡ್ಬೋದು. ಅದರಲ್ಲಿ ಎಣ್ಣೆ ಬೇರೆ ಜಾಸ್ತಿನೇ ಇದೆ. ಚಿಕನ್ ಬಿರಿಯಾನಿಗೆಲ್ಲ ಜಾಸ್ತಿ ಎಣ್ಣೆ ಇದ್ರೇ ತುಂಬಾ ಟೇಸ್ಟ್ ಚೆನ್ನಾಗಿ ಬರ್ತೈತೆ. ನೋಡಿರಿ, ತುಂಬಾ ಚೆನ್ನಾಗಿರ್ತೈತೆ ಚಿಕನ್ ಬಿರಿಯಾನಿ. ನೀವು ಒಂದು ಸರಿ ಟ್ರೈ ಮಾಡಿರಿ. ಈಗ ನಾನಿಲ್ಲಿ 3 ಬಟ್ಲು ಅಕ್ಕಿನ ತೊಗೊಂಡಿದ್ದೀನಿ. 3 ಬಟ್ಲು ಅಕ್ಕಿಗೆ 6 ಬಟ್ಲು ನೀರನ್ನ ಸೇರಿಸ್ತಾ ಇದ್ದೀನಿ. 6 ಬಟ್ಲು ನೀರನ್ನ ಸೇರಿಸಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ಫ್ಲೇವರು ತುಂಬಾ ಚೆನ್ನಾಗಿ ಬರ್ತಾಯಿದೆ. ನೀವು ಒಂದು ಸರಿ ಟ್ರೈ ಮಾಡಿರಿ. ಈಗ 1 ಕಪ್ ಆಗೋಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ ಇಲ್ಲಿ. ಮೊಸರು ಈ ಟೈಮಲ್ಲೇ ಸೇರಿಸ್ರಿ, ಟೇಸ್ಟ್ ಚೆನ್ನಾಗಿ ಬರ್ತೈತೆ ಬಿರಿಯಾನಿ. ಈಗ ಮೊಸರು ಸೇರಿಸಿ ಅದನ್ನೆಲ್ಲ ಗಡ್ಡೆ ಇಲ್ದಿರ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಕೊಳ್ರಿ ಮೊಸರು ಸೇರಿಸ್ಬೇಕಾದ್ರೆ. ಈಗ ಎಲ್ಲ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಗ್ಯಾಪ್ ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ನೋಡಿರಿ, ಅದೆಲ್ಲ ಕ್ಲೋಸ್ ಮಾಡಿ ನೀರೆಲ್ಲ ಚೆನ್ನಾಗಿ ಕುದಿ ಬರ್ತಾಯಿದೆ. ಈಗ ಇನ್ನೊಂದು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಮಿಕ್ಸ್ ಮಾಡಿಕೊಂಡು ಈಗ ಅಕ್ಕಿನ ಸೇರಿಸ್ತಾ ಇದ್ದೀನಿ. ಅಕ್ಕಿ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ತಳದಿಂದ ಚೆನ್ನಾಗಿ ಮಿಕ್ಸ್ ಮಾಡಿರಿ, ಇಲ್ಲಾಂದರೆ ಅನ್ನ ಸೀದೋಗೋ ಚಾನ್ಸಸ್ ಇರ್ತೈತೆ. ವಿಷಲ್ಗೆ ಇಡೋದ್ರಿಂದ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ತಳದಿಂದ. ನೋಡಿರಿ, ಈಗ ಎಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸ್ತಾ ಇದ್ದೀನಿ. ಸೊ ಇಷ್ಟೇ ನೋಡಿ, ನಮ್ಮ ರುಚಿಯಾದ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಈಗ ಸರ್ವ್ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರ್ತೈತೆ. ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿರಿ. ಪಕ್ಕ ಹೋಟ್ಲಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿಯಲ್ಲೇ ಇರ್ತೈತೆ. ನೀವು ಯಾವಾಗ ಮಾಡಿದ್ರೂ ದೊಡ್ಡ ಕೋಳಿಯಲ್ಲೇ ಮಾಡಿರಿ, ತುಂಬಾ ಚೆನ್ನಾಗಿ ಬರ್ತೈತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.